ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಸ್ ಅಮೃತಾಂಜನ್ ಸಿನಿಮಾದಲ್ಲಿ ಮತ್ತೊಬ್ಬರು ಸುಂದರಿ ಇದ್ದಾರೆ, ಶ್ರೀಭವ್ಯ. ಮೂಲತಃ ಚಿಕ್ಕಮಗಳೂರಿನ ಮಲ್ಲಿಗೆ. ಎಲ್ಲ ಮಲೆನಾಡು ನಂಟು ಜಾಸ್ತಿ ಇದೆ ಅಂತ ಹೇಳ್ಬೋದು. ಪಾಯಲ್ ಅವರು ಕೂಡ ಈ ಕಡೆ ಕೊಡಗಿನವರು. ಇನ್ನು ನಮ್ಮ ಶ್ರೀಭವ್ಯ ಅವರು ಚಿಕ್ಕಮಗಳೂರವರು. ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿದ್ದೀರಾ. ಅಮೃತಾಂಜನ್ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ? ನನ್ನ ಪಾತ್ರ ಲೈಕ್ ಹಿಡ್ಕೋಬೇಕಾ? ಓಕೆ. ನನ್ನ ಪಾತ್ರ ಹೆಂಗೆ ಅಂದರೆ ಲೈಕ್ ಈಗ ಶಾರ್ಟ್ ಫಿಲ್ಮ್ಸಲ್ಲೆಲ್ಲ ನೋಡಿರ್ತೀರ, ನನ್ನ ತುಂಬ ಬಜಾರಿ ಕ್ಯಾರೆಕ್ಟರ್ಸ್ನೇ ನಾನು ಪ್ಲೇ ಮಾಡಿದ್ದೀನಿ. ಸೊ ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆಬ್ವಿಯಸ್ಲಿ ಇರುತ್ತೆ, ಬಟ್ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಡೋಸೇಜ್ ಇದೆ ಅಂತ ಹೇಳ್ಬೋದು. ಈಗಲೇ ಜಾಸ್ತಿ ರಿವೀಲ್ ಮಾಡಲ್ಲ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಬೇಕು. ಓಕೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಶ್ರೀಭವ್ಯ ಅಂತ. ಕ್ಯಾಮ್ರಾ ನೋಡಿ. ನನ್ನ ಹೆಸರು ಶ್ರೀಭವ್ಯ ಅಂತ, ಮೂಲತಃ ಚಿಕ್ಕಮಗಳೂರಿನವಳು. ಆ್ಯಕ್ಟಿಂಗ್ ಅನ್ನೋದು ಕೋಇನ್ಸಿಡೆನ್ಸ್ ನಂದು. ಸೊ ಎಕ್ಸ್ಪೆಕ್ಟ್ ಮಾಡ್ದಿರಾ ಸಿಕ್ಕಿರೋ ಅಂಥ ಆಪರ್ಚುನಿಟಿ. ಸೊ ಯುಟಿಲೈಸ್ ಮಾಡ್ಕೋತಾ ಇದ್ದೀನಿ. ಹೆಂಗೆ ಸಿಕ್ಕಿದ್ರಿ, ಹೆಂಗೆ ಆಯ್ಕೆ ಆಯ್ತು? ಸೊ ನಾನು ಫಸ್ಟು ಲೈಕ್ ಆ್ಯಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಲೈಕ್ ಪ್ರೊಫೆಷ್ನಲಿ ಕಲಿತು ಥಿಯೇಟರ್ ಎಲ್ಲ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಸೊ ಜಾಯಿನ್ ಆಗಿದ್ದೆ ನಾನು ಆ್ಯಕ್ಟಿಂಗ್ ಕ್ಲಾಸ್ಗೆ. ಸೊ ಜಾಯ್ನ್ ಆಗಿ 1 ವೀಕಿಗೆ ಕೋವಿಡ್ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಸೊ ಆವಾಗ ರಿಹರ್ಸಲ್ ಮಾಡ್ತಾ ಇದ್ದಿದ್ದು ಈ ನಮ್ಮ ಜ್ಯೋತಿರಾವ್ ಮೋಹಿತ್ ಸರ್ ತಂಡ. ಸೊ ಅಲ್ಲಿ ಸಿಕ್ಕಿದ್ದು ಲಕ್ಕಿಲಿ. ಸೊ ಅಲ್ಲಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಇಟ್ಸ್ ಬಿನ್ 5 years ನಾ. ಸೊ ಇಟ್ಸ್ ಗೋಯಿಂಗ್ ಆನ್. ಅಮೃತಾಂಜನ್ ಸಿನಿಮಾ ಜರ್ನಿ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಸಿನಿಮಾ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಏನು ಅನಿಸಿಲ್ಲ. ಯಾಕಂದರೆ ಈ ಟೀಮ್ ಏನಿದೆ, ಈ ಟೀಮಿಂದಲೇ ನಾವು ಫ್ರಮ್ ದ ಸ್ಕ್ರ್ಯಾಚ್ ಸ್ಟಾರ್ಟ್ ಮಾಡಿದ್ದು. ಸೊ ನಮಗೇನು ಡಿಫ್ರೆನ್ಸ್ ಇರಲಿಲ್ಲ. ಬಟ್ ಸಿನಿಮಾಗೆ ಅಂತ ತುಂಬ ಎಫರ್ಟ್ ಹಾಕಿದ್ದೀವಿ. ಲೈಕ್ ಶಾರ್ಟ್ ಫಿಲ್ಮ್ ಥರ ಅಲ್ಲ, ತುಂಬ ಎಫರ್ಟ್ ಹಾಕಿ ಹಗಲು ರಾತ್ರಿ ಶೂಟ್ ಮಾಡಿ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಂಡ್ ಏನು ಅದು ಒಂದು 20 minutes ಡ್ಯೂರೇಷನಲ್ಲಿ ನಾವು ಜನರನ್ನ ಸಿಕ್ಕಾಬಟ್ಟೆ ನಗಿಸಿದ್ದೀವಿ ನಮ್ಮ ಟೀಮ್. ಸೊ ನಮಗೆ 2.5 ಗಂಟೆ ಟೈಮ್ ಸಿಕ್ಕಿದ್ರೆ ಇನ್ನು ಯಾವ ರೇಂಜಿಗೆ ನಗಿಸ್ಬೋದು ಅಂತ ಇಮ್ಯಾಜಿನ್ ಮಾಡಿ. ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ ಸಿನಿಮಾದಲ್ಲಿ. ದಯವಿಟ್ಟು ನೀವೆಲ್ಲ ಬಂದು ನೋಡಬೇಕು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಜನರು ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ. ಸೊ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಪ್ರೀತಿ ಕೊಡ್ತಾರೆ, ನಮ್ಮನ್ನೂ ಟಿ ವಿಲೆಲ್ಲ ನೋಡ್ತಾರೆ, ಲೈಕ್ ಇಷ್ಟಪಡ್ತಾರೆ ಅಂತ. ಬಟ್ ನಾವೆಲ್ಲ ಹೋದರೆ ಜನ ಹೆಂಗೆ ರಿಸೀವ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನಾವು ಒಂದ್ಸರಿ ಎಲ್ಲ ಹಾಕ್ಕೊಂಡಿದ್ದೆ ಹಾಕಿ ನೋಡ್ತಾ ಇರ್ತೀವಿ ಯೂಟ್ಯೂಬಲ್ಲಿ ಅಂತ ಹೇಳ್ತಾರೆ. ಸೊ ಕಾಮೆಂಟ್ ಸೆಕ್ಷನಲ್ಲಿ ನೀವು ಮ್ಯಾಕ್ಸಿಮಮ್ ನೋಡ್ತಾ ಇದ್ರೆ ನೀವು ಯಾಕೆ ಸಿನಿಮಾ ಮಾಡಬಾರ್ದು ಅಂತಲೇ ಕೇಳಿದವ್ರು ಜಾಸ್ತಿ. ಸೊ ನಾವೆಲ್ಲರೂ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ. ಖಂಡಿತ ಜನ ಥಿಯೇಟ್ರಿಗೆ ಬಂದು ಒಂದು ಎಫರ್ಟ್ ಹಾಕ್ತಾರೆ, ಲೈಕ್ ನೋಡಬೇಕು ಏನೋ ಮಾಡಿದ್ದಾರೆ ಅಂತ ಅನ್ನೋಷ್ಟು ಸಿನಿಮಾ ಅಂತೂ ಇದೆ. 100% ಎಲ್ಲ ಸೀನಲ್ಲೂ ಒಂದ್ಸರಿ ಆದರೂ ನಗ್ತಾರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಶಾರ್ಟ್ ಫಿಲ್ಮ್ ಟೀಮ್ ಅಂದರೆ ಶಾರ್ಟ್ ಫಿಲ್ಮ್ ಥರನೇ ಇರುತ್ತೆ ಗುರು ಅಂತ ಅಂದ್ಕೊಳ್ಳೋದೇನು ಬೇಡ. 100% ಲೈಕ್ ಎಲ್ಲ ಥರ ಎಮೋಷನ್ಸು ಇದೆ. ಎಲ್ಲ ಸಿನಿಮಾ ಟೀಮ್ ಅವರು ಹೇಳೋ ಡೈಲಾಗ್ಸ್ ಇದು. ಬಟ್ ನಾವು ಅದನ್ನೇ ಹೇಳಿದ್ರೆ ಚೆನ್ನಾಗಿರಲ್ಲ. ಬಟ್ ಒಂದ್ಸರಿ ಬಂದು ನೋಡಿ 100% ನೀವು ನಗ್ತೀರಾ, ಹಾಗೆ ಅಳ್ಕೊಂಡು ಒಂದು ಎಮೋಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದೀವಿ. ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ನಿಮ್ಮ ಈ ಜರ್ನಿಗೆ? ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ನಾನು ಇವತ್ತು ಇಲ್ಲಿ ಇರ್ತಾನೆ ಇರಲಿಲ್ಲ. ಫ್ಯಾಮಿಲಿ ಸಪೋರ್ಟ್ ಫಸ್ಟ್ ಲೈಕ್ ಹೆಂಗೆ ಅಂದರೆ ನಮ್ಮ ಅಜ್ಜಿಯವರೆಲ್ಲ ಈಗಲೂ ಅಷ್ಟೇ ಸಿನಿಮಾ ಅಂದರೆ ಸ್ವಲ್ಪ ಎದುರುಕೊಳ್ಳೋದಿದೆ. ಬಟ್ ಇವಾಗ ನಾವು ಲೈಕ್ ನೀಟಾಗಿ ಯಾವ್ಯಾವ ಕ್ಯಾರೆಕ್ಟರ್ಸ್ ಬೇಕು ನೋಡ್ಕೊಂಡು ಮಾಡ್ತಾ ಇರೋದ್ರಿಂದ ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ, ಚೆನ್ನಾಗಿ ಮಾಡ್ತಿದ್ದಾರೆ, ಓಕೆ ಸೇಫ್ ಅಂತ. ಸೊ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಥಿಯೇಟರ್ಗೆ ನಿಮ್ಮ ಕಡೆಯಿಂದ ಸೊ ದಯವಿಟ್ಟು ಎಲ್ಲರೂ ಇದೇ 30th of Jan ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಎಲ್ಲರೂ ಶಾರ್ಟ್ ಫಿಲ್ಮ್ ಥರ ಇದೆ ಅಂತ ಅಂದ್ಕೊಂಬಿಡಿ. ಸಿನಿಮಾ ಸಿಕ್ಕಾಬಟ್ಟೆ ಸಕ್ಕದಾಗಿ ಬಂದಿದೆ ಅಂತ ಹೇಳ್ಬೋದು. ಬನ್ನಿ, ನಗ್ತಾ ಖುಷಿಯಾಗಿ ನೀವೇನು ಕೊಟ್ಟಿದ್ದೀರಾ ದುಡ್ಡು, ಅದಕ್ಕೆ 100% ಎಂಟರ್ಟೈನ್ಮೆಂಟ್ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ಎಲ್ಲರ ಜೊತೆಲೂ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇದೆ. ಆಪರ್ಚುನಿಟಿ ಸಿಗಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.